ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿಯ ಬಂಧನ ಆಗಿದೆ. ಅದೇ ನಂದೀಶ್. ಈತ ಮಂಡ್ಯ ಮೂಲದವನು. ಸದ್ಯ ಈತನ ಬಂಧನ ಹಿನ್ನೆಲೆಯಲ್ಲಿ ಅವರ ಕುಟುಂಬಸ್ಥರು ಆಘಾತಗೊಂಡಿದ್ದಾರೆ. ಮಗ ನಂದೀಶ್ ಬಂಧನದಿಂದ ನನಗೆ ಶಾಕ್ ಆಗಿದೆ. ಬೆಂಗಳೂರಿನಲ್ಲಿ ಕೇಬಲ್ ಕೆಲಸ ಮಾಡ್ಕೊಂಡಿದ್ದ. ನಮ್ಮ ಮನೆಗೆ ನಂದೀಶ್ ಆಧಾರವಾಗಿದ್ದ. ನಂದೀಶ್ ಕೆಟ್ಟವನಲ್ಲ, ಅವನು ಏನೂ ತಪ್ಪು ಮಾಡಿಲ್ಲ. ಆದರೆ ಆತನನ್ನ ಸಿಲುಕಿಸುವಂತಹ ಪ್ರಯತ್ನಗಳಾಗಿದೆ ಅನ್ನೋದು ನಂದೀಶ್ ಅವರ ತಾಯಿಯ ಮಾತು. ಎಲ್ಲ ತಾಯಿಯರು ಹೇಳೋ ಹಾಗೆ ಇದೀಗ ನಂದೀಶ್ ಅವರ ತಾಯಿ ಕೂಡ ಹೇಳ್ತಾ ಇದ್ದಾರೆ, ನನ್ನ ಮಗನ ಪಾತ್ರ ಇಲ್ಲ, ಆತ ಕೆಲಸ ಮಾಡ್ಕೊಂಡಿದ್ದ, ಏಕಾಏಕಿ ಈ ಪ್ರಕರಣದಲ್ಲಿ ಅವನ್ನ ಸಿಕ್ಕಾಕ್ಸುವಂತಹ ಕೆಲಸ ಆಗಿದೆ ಅನ್ನುವಂತಹ ಆರೋಪವನ್ನು ಅವ್ರು ಮಾಡ್ತಾ ಇದ್ದಾರೆ. ಸಂದೇಲಿ ಸರ್ ಫೋನ್ ಮಾಡಿ ಹೇಳಿದ್ವಿ, ಬಾ ಮಗ, ಸೋಮವಾರ ದಿನ ಸಂದೇಲಿ ಸರ್ ಬಪ್ಪದೇನು ಏನು ಮಾಡ್ತಾ ಇದ್ದೀವಿ ಮಗ ಅಂದೆ. ಕೆಲಸ ಮಾಡ್ತಾವೆ ಕಣಮ್ಮ ಅಂತು. ಸರಿ, ಹುಡುಗರ ಜೊತೆಲಿ ಈ ಕೆಲಸ ಮಾಡು ಆ ಕೆಲಸ ಮಾಡು ಅಂತ ಹೇಳ್ತಾ ಇದ್ರು. ನಿಜ ಕೇಳಿಸ್ಕೊಂಡೆ. ಮಗ ಯಾಕಪ್ಪ ಹುಡುಗರ್ಗೆ ಹಂಗಂತಾನೆ ಇದ್ದೀನಿ, ಅವ ಎಷ್ಟು ಸತಿ ಹೇಳೋಣವ ಕೆಲಸಕ್ಕೆ, ಇವ್ರಿಗೆ ಹೇಳಿ ಸಾಕಾಯಿತು ಅಂದರು. ಅಷ್ಟೇ ಸರ್ ನಾನು ಕೇಳಿದ್ದು. ಅಂದರೆ ಮಾಮೂಲಿ ಮುದ್ದೆ ಕಟ್ಟಬೇಕಾಗಿತ್ತು, ಮಾಮೂಲಿ ಮುದ್ದೆ ಕಟ್ಟೋಕ್ಕೆ ನಾನು ಬಂದ್ಬಿಟ್ಟು ಆಯಿತು ಮಾಡಪ್ಪ ಅಂದ್ಬಿಟ್ಟು. ಇವರು 9:15 ಮಾಡವ್ರೆ, ಅಂಗಡಿಯಲ್ಲಿದ್ರಲ್ಲ ಅಂಗಡಿ ತಾವು ಮಾಡವ್ರೆ. ಮಾಡಿದಾಗ ಹೇಳಿದ್ರಂತೆ, ಯಪ್ಪ ಎಲ್ಲಿದ್ಯಪ್ಪ ಅಂದದಕ್ಕೆ, ಅಪ್ಪ ಊಟಕ್ಕೆ ಹೋಗ್ತಾ ಇದ್ದೀನಪ್ಪ, ಕೆಲಸ ಮುಗೀತು ಅಂತ ಹೇಳಿದ್ರಂತೆ ಇವರು. ಅಷ್ಟು ಬಿಟ್ರೆ ಸರ್ ನನಗಿನ್ನೇನು ಗೊತ್ತಿಲ್ಲ ಸರ್. ನಿನ್ನೆ ನಮ್ಮ ತಾಯಿ ಮನೆಗೆ ಹೋಗಿದ್ದೆ, ಹುಳಣ್ಣಾಗಿದ್ದೋ ರೇಷ್ಮೆ ಹುಳ ಮಡಗಕ್ಕೆ ಅಲ್ಲಿಗೆ ಹೋಗಿದ್ದೆ. ಆವಾಗ ಈ ಊರವರೇ ನಮಗೆ ಫೋನ್ ಮಾಡಿದ್ರು ಸರ್. ಅಂದರೆ ಟಿ ವಿ ನೋಡ್ದ ಬಗ್ಗೆ ಅಂತ. ಗೊತ್ತಿಲ್ಲ ಕಂಡ್ರೆ ಟಿ ವಿ ನಾನು ನೋಡಲಿಲ್ಲ, ಹುಳ ಹಣ್ಣು ಆಯ್ತಾ ಇದ್ದೀನಿ, ಸತ್ಯೆಲ್ಲಂಗೆ ಓರ್ತಾ ಇದ್ದೀನಿ ಅಂತ ಹೇಳಿದೆ. 5:15 ಮಾಹಿತಿ ಗೊತ್ತಾಗಿದ್ದು ಸರ್. ಅದೇ ನಂದೀಸು ಅಂತ ತೋರಿಸ್ತಾ ಇದೆ, ಮಂಡ್ಯದಿಂದ ನಂದೀಸು ಅಯ್ಯೋ ನಂದೀಸು ಮಸ್ತಾಗವ್ರೆ ಮಂಡ್ಯದವರು ಬಿಡೋ ಇಷ್ಟೇ ಅಂದದ್ದು ಸರ್ ನಾನು. ಆವಾಗ ಬಂದು ನೋಡೋ ಅಷ್ಟರಲ್ಲಿ ಇಲ್ಲ ಭಾಗ್ಯ ನೋಡು ಒಂದು. ಇಲ್ಲ ಸರ್, ಟಿ ವಿಲಿ ಬರ್ತಾ ಇರಲಿಲ್ಲ, ನಂದೀಸು ಅಂತ ಗೊತ್ತಾಯಿತು ನನಗೆ. ಓದಕ್ಕೆ ಬರ್ತಿರಲಿಲ್ಲ, ಬರೀಕ್ಕೆ ಬರ್ತಿರ್ಲಿಲ್ಲ. ನಂದೀಸು ಅಂತ ಬರ್ತಾ, ಅಯ್ಯೋ ಮಸ್ತನಿಗವ್ರೆ ನಂದೀಸುನವರು ಯಾವುದು ಗೊತ್ತಾಯ್ತಾ ಇಲ್ಲ ಕಣೋ ಅಂತ ಅಂದೆ ಮಾತ್ರ. ಅಂದರೆ ಎಷ್ಟು ವರ್ಷದಿಂದ ಅಂತ ನನಗೆ ಗೊತ್ತಿಲ್ಲ ಸರ್. ಅವ್ರ ಹತ್ರ ಕೆಲಸ ಮಾಡ್ತಾ ಇರಲಿಲ್ಲ, ಕೇಬಲ್ ಕೆಲಸ ಸರ್ ಅವ್ರು ಮಾಡ್ತಾ ಇದ್ದದ್ದು. ಮಾಮೂಲಿ ಕೇಬಲ್ ಕೆಲಸ ಮಾಡ್ತಾ ಇದ್ದು ಗೊತ್ತು. ಅವ್ರು ಏನು ಮಾಡ್ತಾ ಇದ್ರು, ಅವ್ರ ಜೊತೆಲಿ ಏನು ಕಮಿಷನ್ ಇತ್ತು ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಇಲ್ಲ ಸರ್, ಅವೇ ನನಗೆ ಗೊತ್ತಿಲ್ಲ ಸರ್, ಏನು ಅಂತ ಹೇಳೋಣ ಸರ್. ನಾನು ಯಾವಾಗಲೂ ಕೂಲಿ ಮಾಡ್ಕೊಂಡು ನಿಂತಿದ್ದವರು ಸರ್ ಇಲ್ಲಿ. ನೋಡಿ, ಮನೆಯಲ್ಲಿ ಒಬ್ಬರು ಮಾಡೋ ತಪ್ಪಿನಿಂದ ಇಡೀ ಕುಟುಂಬ ಹೇಗೆ ಸಫರ್ ಆಗುತ್ತೆ ಅಂತ. ನನ್ನ ಮಗ ಬೆಂಗಳೂರಲ್ಲಿದ್ದಾನೆ, ಏನೋ ಕೆಲಸ ಮಾಡ್ತಾನೆ, ತಿಂಗಳಿಗೆ ಇಷ್ಟು ದುಡ್ಡು ಕಳಿಸ್ತಾನೆ, ಹಾಗೆ ಅಂದ್ಕೊಂಡಿರ್ತಾರೆ. ಇವೆಲ್ಲ ಗೊತ್ತೇ ಇರಲ್ಲ ಅವ್ರು ಏನು ಮಾಡ್ತಿರ್ತಾರೆ, ಏನು ಎತ್ತ ಅಂತ. ಸೊ ಮಕ್ಕಳು ಎಸ್ಪೆಷಲಿ ಜವಾಬ್ದಾರಿಯಿಂದ ಇರಬೇಕು. ನಮ್ಮ ಅಪ್ಪ ಅಮ್ಮ ಇದ್ದಾರಪ್ಪ, ಅವ್ರನ್ನ ಸಾಕಬೇಕು, ಕಡೆಗಾಲದಲ್ಲಿ ನಾನು ಆಗಬೇಕು ಅಂತ.